ಹಾಯ್ ಎಲ್ರಿಗೂ ನಮಸ್ಕಾರ. ಲೈಫ್ ವಿತೌಟ್ ಫಿಲ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ವಿಷಯ ಅಂತಂದರೆ, ಹೈನುಗಾರಿಕೆ ಮಾಡೋರಿಗೆ ಗೊತ್ತಿರುತ್ತೆ. ಇದು ಸಾಕಷ್ಟು ಕಷ್ಟನ ಅನುಭವಿಸಿರ್ತಾರೆ. ಅದರಲ್ಲಿ ಮೇನ್ ಆಗಿ ಉಣ್ಣೆ ಆಮೇಲೆ ನೊಣಗಳ ಕಾಟ ಜಾಸ್ತಿ ಇರುತ್ತೆ ಶೆಡ್ಡಲ್ಲಿ. ಆ ಥರ ಏನಕ್ಕಾಗತ್ತೆ, ಆಮೇಲೆ ಅವುಗಳನ್ನ ಯಾವ ಥರ ಹೋಗಿಸ್ಬೇಕು, ಎಲ್ಲನೂ ಫುಲ್ ಡೀಟೇಲ್ಸು ಆಮೇಲೆ ನಾನು ಮಾಡಿರೋ ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವ ಥರ ಪ್ರೊಸೀಜರ್ ಇದೆ, ಯಾವ ಎಣ್ಣೆನ ಉಪಯೋಗಿಸ್ತೀನಿ, ಆಮೇಲೆ ಏನು ಮಾಡಿದರೆ ಬೆಸ್ಟು ಅಂತ ಎಲ್ಲ ಹೇಳ್ತೀನಿ. ಆಮೇಲೆ ಕೆಲವೊಬ್ಬರು ಇಂಜೆಕ್ಷನ್ ಮಾಡಿಸ್ತಾರೆ, ಆಮೇಲೆ ಔಷಧಿ ಇರುತ್ತೆ, ಆಮೇಲೆ ಮನೆಮದ್ದು ಇರುತ್ತೆ. ಅವುಗಳು ಯಾವುದು ಬೆಸ್ಟು, ಆಮೇಲೆ ಯಾವುದು ಮಾಡಬಾರ್ದು ಎಲ್ಲನೂ ವಿವರವಾಗಿ ಹೇಳ್ಕೊಡ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗಿ. ಏನಪ್ಪ ಅಂತಂದರೆ, ಇವಾಗ ನಾನು ಸುಮಾರು ತಿಂಗಳುಗಳಿಂದ ಈ ಉಣ್ಣೆಗಳನ್ನು ಯಾವ ಥರ ಹೋಗಿಸ್ಬೇಕು ಅಂತ ತುಂಬ ಅಂದರೆ 1 2 3 ಉಣ್ಣೆ ಎಣ್ಣೆನ ಯೂಸ್ ಮಾಡಿದ್ದೀನಿ. ಆಮೇಲೆ ಇಂಜೆಕ್ಷನ್ ಬಗ್ಗೆ ಹೇಳ್ತಾ ಇದ್ರು. ಇಂಜೆಕ್ಷನ್ ನನ್ನ ಪ್ರಕಾರ ಮಾಡಿಸಿದ್ರು ಓಕೆ, ಮಾಡಿಸ್ಬಾರ್ದು ಅಂತ ನಾನು ಹೇಳ್ತೀನಿ. ಎಫೆಕ್ಟ್ ಆಗುತ್ತೆ ಸ್ವಲ್ಪ. ಮಾಡಿಸೋರು ಮಾಡಿಸ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ನಂದು ಇದು ಬಂದ್ಬಿಟ್ಟು ಪ್ರೆಗ್ನೆನ್ಸಿ ಅಂದರೆ ಇವಾಗ ಇನ್ನೊಂದು 2 ಮಂತ್ಸಲ್ಲಿ ಡೆಲಿವರಿ ಆಗುತ್ತೆ. ಇದಕ್ಕೆ ನಾನು ಇಂಜೆಕ್ಷನ್ ಮಾಡಿಸಲ್ಲ. ಆಮೇಲೆ ಇವು ಹಸು ಬಂದ್ಬಿಟ್ಟು ಹಾಲು ಕೊಡ್ತಾ ಇರೋ ಹಸು ಇದು, ಆಮೇಲೆ ಅದು ಎರಡೂ ಹಾಲು ಕೊಡ್ತಾ ಇರೋ ಹಸು. ಹೀಗಾಗಿ ನಾನು ಇಂಜೆಕ್ಷನ್ ಮಾಡ್ಸಕ್ಕೆ ಹೋಗಲಿಲ್ಲ. ನೀವು ನೋಡ್ಬೋದು, ಉಣ್ಣೆಗಳು ನಮ್ಮದು ಹಸುಗಳಿಗೆ ವಿಡಿಯೋ ಮಾಡಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ. ಯಾವ ಥರ ಉಣ್ಣೆ ಇತ್ತು ಅಂತಂದರೆ, ಇಲ್ಲೆಲ್ಲ ಕಿವಿಗೆ, ಆಮೇಲೆ ಇಲ್ಲೆಲ್ಲ ಕತ್ತಲ್ಲಿ, ಇಲ್ಲೆಲ್ಲ ಫುಲ್ಲು, ಆಮೇಲೆ ಕಾಲಿಗೆ, ಆಮೇಲೆ ಈ ಸೈಡಲ್ಲಿ ಇಲ್ಲೆಲ್ಲ ಉಣ್ಣೆ ಜಾಸ್ತಿ ಇತ್ತು. ಇವಾಗ ಒಂದೂ ಕಾಣಿಸ್ತಾ ಇಲ್ಲ. ಯಾವ ಥರ ಅಂತಂದರೆ, ಫುಲ್ ಫಸ್ಟ್ಗೆ ಏನು ಮಾಡಬೇಕು ಅಂತಂದರೆ, ನಾನು ಫಸ್ಟ್ ವಿಡಿಯೋ ಮಾಡಿರಲಿಲ್ಲ. ಜಸ್ಟ್ ಅಂತಂದರೆ 1 2 3 ಸಲಿನೂ ವಿಡಿಯೋ ಮಾಡಿದ್ದೆ, ಬೇರೆ ಬೇರೆ ಔಷಧಿನ ಹಚ್ಬಿಟ್ಟು. ಬಟ್ ಅದರಿಂದ ಏನು ಯೂಸ್ ಆಗಿರಲಿಲ್ಲ. ಅದಕ್ಕಾಗಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ನನಗೆ ವರ್ತ್ ಅನಿಸ್ತು, ಇದು ವರ್ತ್ ಅನಿಸ್ತು. ಯಾವುದು ಅಂತಂದರೆ ಟಾಕ್ಟಿಕ್ ಅಂತ ಉಣ್ಣೆ ಎಣ್ಣೆ. ನಿಮ್ಮ ನಿಯರ್ ಮೆಡಿಕಲಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ, ಮೋಸ್ಟ್ಲಿ ಅವೈಲೇಬಲ್ ಇರುತ್ತೆ. ಟಾಕ್ಟಿಕ್ ಬಂದುಬಿಟ್ಟು ಅದ್ರ ಮೇಲೆ ಕೊಟ್ಟಿರ್ತಾರೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ. ಅಂದರೆ ಇವಾಗ 1 ಲೀಟರ್ ನೀರಿಗೆ 2 ml ಹಾಕಬೇಕು ಅಂತ ಕೊಟ್ಟಿರ್ತಾರೆ. ಅಷ್ಟು ಹಾಕಿದರೆ ಬೆಟ್ರು. ಬಟ್ ನಾನು ಯೂಸ್ ಮಾಡಿದ್ದು 1 ಲೀಟರ್ ನೀರಿಗೆ 2.5 ಅಂದರೆ 2.5 ml ಯೂಸ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ, ನಮ್ಮದು ಹಸುಗೆ ಉಣ್ಣೆಗಳು ಇಂಜೆಕ್ಷನ್ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ, ಮಾಡಿಸ್ಲೇಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ ಥರ ಉಣ್ಣೆ ಜಾಸ್ತಿ ಆಗಿಬಿಟ್ಟಿತ್ತು. ಫುಲ್ಲು ಉಣ್ಣೆನೇ ಆಗಿಬಿಡ್ತು, ದಪ್ಪ ಉಣ್ಣೆ ಆಗಿತ್ತು. ಹೀಗಾಗಿ ನಾನು 2 ml ಹಾಕೋ ಪ್ಲೇಸಲ್ಲಿ 2.5 ml ಹಾಕಿದೆ. ಹಾಕ್ಬಿಟ್ಟು ಎಲ್ಲ ನೀಟಾಗಿ ಫುಲ್ಲು ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡಿ ಎಷ್ಟು ಬೆಳಿಗ್ಗೆ 12 ಗಂಟೆಗೆ ಸ್ಪ್ರೇ ಮಾಡಿದ್ದೆ. ಬೆಳಿಗ್ಗೆ 12 ಗಂಟೆಯಿಂದ ಈವ್ನಿಂಗ್ವರೆಗೂ ಬಿಟ್ಬಿಟ್ಟಿದ್ದೆ. ಹಾಗೇನೆ 6 ಗಂಟೆ 7 ಗಂಟೆ ಸುಮಾರಿಗೆ ಫುಲ್ ಎಲ್ಲ ಆಚೆ ಬಂದ್ಬಿಡತ್ತೆ. ಅದು ಟಾಕ್ಟಿಕ್ ಹಚ್ಚಿದ 4 ಗಂಟೆ ಎಲ್ಲನೂ ಉಣ್ಣೆ ಕೆಳಗಡೆ ಬಿದ್ದುಬಿಡುತ್ತೆ ಅದು. ಬಟ್ ಅದಕ್ಕೆ ಏನಪ್ಪ ಅಂತಂದರೆ, ಉಣ್ಣೆ ಸಾಯಲ್ಲ ಅದಕ್ಕೆ ಟಾಕ್ಟಿಕ್ಕಿಗೆ. ಬಟ್ ಉಣ್ಣೆ ಎಲ್ಲ ಉದುರುತ್ತೆ, ಎಲ್ಲನೂ ಒಂದೂ ಇರಲ್ಲ. ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಎಲ್ಲ ಉಣ್ಣೆನೂ ಕೆಳಗಡೆ ಬೀಳುತ್ತೆ. ಆಮೇಲೆ ಅದಾದಮೇಲೆ ಎಲ್ಲನೂ ಫುಲ್ಲು ಅದೆಲ್ಲ ಬಿದ್ದ ಮೇಲೆ ಇನ್ನೂ ಒಂದೊಂದು ಸ್ವಲ್ಪ ಒಂದೊಂದಾಗಿರತ್ತಲ್ಲ, ಅವುಗಳನ್ನ ಬ್ರಷ್ಯಿಂದ ನೀಟಾಗಿ ವಾಶ್ ಮಾಡಬೇಕು. ನೀಟಾಗಿ ವಾಶ್ ಮಾಡಿಬಿಟ್ಟು ಹಸುಗಳನ್ನ ನೀರಿಂದ ತೊಳಿಬೇಕು. ಫುಲ್ ಕ್ಲೀನಾಗಿ ವಾಶ್ ಮಾಡಿ ಅದೇ ಸೆಡ್ಡಲ್ಲಿ ವಾಶ್ ಮಾಡಿ. ಎಲ್ಲನೂ ಉಣ್ಣೆ ಅಲ್ಲೇ ಬೀಳ್ಬೇಕದು, ಆ ಥರ ವಾಶ್ ಮಾಡಿ. ಆಮೇಲೆ ನೀರಿಂದ ಸೋಪ್ ಹಚ್ಚಿ ನೀಟಾಗಿ ವಾಶ್ ಮಾಡಿಬಿಟ್ಟು ಶೆಡ್ ಬಿಟ್ಟು ಬೇರೆ ಕಡೆ, ನಿಮಗೆ ಪ್ಲೇಸ್ ಇದ್ದರೆ ಬೇರೆ ಕಡೆ ಕಟ್ಟಿದ್ರೆ ಬಿಟ್ಟರು. ಬಟ್ ಕಟ್ಟಲೇಬೇಕು. ಆ ಕಡೆ ಹೋಗಿ ಕಟ್ಬಿಟ್ಟು ಎಲ್ಲ ಉಣ್ಣೆನ ಇಲ್ಲೇ ಬೀಳೋ ಥರ ಮಾಡಿ ಆಚೆ ಸೋಪಿಂದ ಎಲ್ಲ ವಾಶ್ ಮಾಡಿಬಿಟ್ಟು ಆಚೆ ಕಟ್ಬಿಟ್ಟು ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡ್ಕೊಳ್ಳಿ. ತುಂಬ ಗಲೀಜಾಗಿದ್ದರೆ ಶೆಡ್ಡು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಒಂದು ಕ್ಲೋರೋ ಅಂತ ಬರುತ್ತೆ, ನಿಮಗೆ ಬಾಟಲ್ನ ಶೋ ಮಾಡ್ತಾ ಇದ್ದೀನಲ್ಲ, ಇದು ಕ್ಲೋರೋ ಅಂತ.
ಇದನ್ನ ಇದು ತುಂಬಾ ಡೇಂಜರಸ್ಸು, ಅದ್ರ ಮೇಲೇನೆ ಕೊಟ್ಟಿದ್ದಾರೆ ಡೇಂಜರ್ ಫಾರ್ ವುಮನ್ ಅಂತ. ಅಂದ್ರೆ ತುಂಬಾ ಡೇಂಜರ್ ಇದು. ಅದನ್ನ ನೀಟಾಗಿ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. 1 ಲೀಟರ್ಗೆ ಅದು 2 ml ಹಾಕಿದ್ರು ಓಕೆ, ಬಟ್ ನಾನು 3 ml ಹಾಕಿದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನಿಮಗೆ 2 ml ಹಾಕೋತಿದ್ರೆ ಹಾಕೋಬಹುದು, ಇಲ್ಲ 3 ml ಹಾಕಿದ್ರು ಓಕೆ. ಯಾಕಂತಂದ್ರೆ ಆ ಶೆಡ್ ಬಿಟ್ರೆ ಮತ್ತೇನು ಇರಬಾರ್ದು. ಇವಾಗ ಬಕೆಟ್ ಆಗಿರ್ಬೋದು, ಬುಟ್ಟಿ ಆಗಿರ್ಬೋದು, ಆಮೇಲೆ ಏನಾದರೂ ಬೇರೆ ಏನಾದರೂ ಐಟಮ್ಸ್ ಇದ್ರು ಎಲ್ಲ ನೀಟಾಗಿ ಆಚೆ ಇಡಬೇಕು. ಹಸುಗಳನ್ನು ಆಚೆ ಕಟ್ಟಬೇಕು, ಅಲ್ಲಿ ಏನೂ ಇರಬಾರ್ದು. ಆ ಥರ ಇದ್ದಲ್ಲಿ ಅದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ 1 ಲೀಟ್ರಿಗೆ 3 ml ಕ್ಲೋರೋನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಕ್ಲೋರೋನ ಹಾಕಿದ್ಮೇಲೆ ಫುಲ್ ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಸ್ಪ್ರೇ ಮಾಡಿ, ಎಲ್ಲ ಶೆಡ್ಡೆಲ್ಲ ಸ್ಪ್ರೇ ಮಾಡಿ. ಶೆಡ್ಡೆಲ್ಲ ಸ್ಪ್ರೇ ಮಾಡಿದ ಆದಮೇಲೆ 24 ಅವರ್ಸಲ್ಲಿ ಅಲ್ಲಿ ಏನೋ ಹುಲ್ಲಾಗಿರ್ಬೋದು, ಆಮೇಲೆ ಹಸು ಆಗಿರ್ಬೋದು, ಆಮೇಲೆ ಬಕೆಟ್ ಆಗಿರ್ಬೋದು, ಆಮೇಲೆ ಬುಟ್ಟಿ ಆಗಿರ್ಬೋದು, ನೀರಾಗಿರ್ಬೋದು, ಇದು ಯಾವುದೂ ಇಡಲ್ಲ. 24 ಅವರ್ಸ್ವರೆಗೂ ಅಲ್ಲಿ ಯಾವುದನ್ನು ತಗೊಂಡು ಹೋಗಬಾರ್ದು ಶೆಡ್ಗೆ. ಯಾಕಂತಂದರೆ ಕ್ಲೋರೋ ವೆರಿ ಡೇಂಜರಸ್, ಅದ್ರ ಮೇಲೇ ಕೊಟ್ಟಿದ್ದಾರೆ ನಿಮಗೆ ಬಾಟಲ್ ಮೇಲೆ. ಆ ಥರ ಇದ್ದರೆ ಮಾತ್ರ ಯೂಸ್ ಮಾಡಿ ಬೆಟ್ರು. ಅದು ಕ್ಲೋರೋ ಏನಪ್ಪ ಅಂತಂದರೆ ಕೀಟನಾಶಕ, ಡೇಂಜರ್. ಅಂದರೆ ಅದರಿಂದ ಈ ಉಣ್ಣೆ ಎಲ್ಲ ಕೆಳಗಡೆ ಬಿದ್ದಿರತ್ತಲ್ಲ, ಆ ಉಣ್ಣೆನ ಅದು ನೀಟಾಗಿ ಸಾಯಿಸುತ್ತೆ. ಆಮೇಲೆ ಗೋಡೆ ಮೇಲೆ ಇದು ಚಿಕ್ಕ ಇದು ಎಲ್ಲ ಗಿಲಾವ್ ಮಾಡಿರ್ತಾರಲ್ಲ ಸಿಮೆಂಟಿಂದ, ಅದು ಕಚ್ಚಾಗಿ ಹೊಡೆದಿರ್ತಾರಲ್ಲ, ಆ ಥರ ಆ ಪ್ಲೇಸಲ್ಲಿ ಟಿಕ್ಸ್ದು ಉಣ್ಣೆದು ಎಗ್ ಇರುತ್ತೆ ಅಲ್ಲಿ. ಆ ಎಗ್ಗನ್ನ ಅಲ್ಲಿ ಎಲ್ಲ ಸ್ಪ್ರೇ ಮಾಡ್ಬೇಕು ನೀಟಾಗಿ. ಇದು ದವಣೆ ಇರತ್ತಲ್ಲ ಫೀಡ್ರು, ಅದ್ರ ಎಲ್ಲ ಸಂದ್ರಿ, ಆಮೇಲೆ ಎಲ್ಲ ಮೂಲೆಲು, ಆಮೇಲೆ ಆ ಗಿಲಾವ್ ಮಾಡಿರ್ತಾರಲ್ಲ ಸಿಮೆಂಟಿಂದ ಗೋಡೆಗೆ, ಆ ಗೋಡೆಗೆಲ್ಲ ಹೊಡ್ಕೊಂಡು, ಆಮೇಲೆ ನೀಟಾಗಿ ಏನೂ ಬಿಡಬಾರ್ದು, ಅಲ್ಲೆಲ್ಲ ನೀಟಾಗಿ ಹೊಡ್ಕೊಂಡ್ರೆ ನೆಕ್ಸ್ಟ್ 24 ಅವರ್ಸ್ ಆದಮೇಲೆ ಒಂದ್ಸಲಿ ಬಂದ್ಬಿಟ್ಟು ಫೀಡ್ರ್ ದವಣೆನ ಎಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ. ದವಣೆನ ಎಲ್ಲ ಒರೆಸ್ಕೊಂಡಾದ್ಮೇಲೆ ನೀಟಾಗಿ ವಾಟ್ರಿಂದ ಕ್ಲೀನ್ ಮಾಡಿ. ಫುಲ್ ಎಲ್ಲನೂ ಗೋಡೆ ಆಗಿರ್ಬೋದು, ಆಮೇಲೆ ಕೆಳಗಡೆ ಟೈಲ್ಸ್ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ಆಮೇಲೆ ಫೀಡ್ರ್ ಆಗಿರ್ಬೋದು, ಎಲ್ಲನೂ ಕಂಬ ಆಗಿರ್ಬೋದು, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ಅದು ಕ್ಲೋರೋ ಡೇಂಜರು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ 2 ಅವರು ಗಾಳಿಗೆ ಬಿಟ್ಬಿಡಿ. ಶೆಡ್ನ ಗಾಳಿ ಆಡೋ ಥರ ಬಿಟ್ಬಿಡಿ. ಎಲ್ಲ ಒಣಗಿದಾದ್ಮೇಲೆ ಹಸುಗಳನ್ನ ತಂದು ಕಟ್ಬೋದು. 24 ಅವರ್ಸ್ ಆದಮೇಲೆ ವಾಶ್ ಮಾಡಿ 2 ಅವರ್ಸ್ ಬಿಟ್ಟು ಆಮೇಲೆ ಹಸುಗಳನ್ನ ತಂದು ಕಟ್ಟಿದ್ರೆ ಬೆಟ್ರ್ ಅದು. ಟಾಕ್ಟಿಕ್ಕಿಂದ ಉಣ್ಣೆನ ಕೆಳಗಡೆ ಬೀಳಿಸ್ಬೋದು, ಎಲ್ಲ ಉದುರೋಗುತ್ತೆ. ಅದಾದಮೇಲೆ ಕ್ಲೋರೋಯಿಂದ ಅವ್ರ ಉಣ್ಣೆದು ಎಗ್ ಆಗಿರ್ಬೋದು, ನೊಣ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಏನೇ ಕೀಟನಾಶಕ ಇರಲಿ ಶೆಡ್ಡಲ್ಲಿ ಎಲ್ಲ ಕ್ಲೀನಾಗಿ ಎಲ್ಲನೂ ಸತ್ತೋಗುತ್ತೆ. ಅದು 100% ರಿಸಲ್ಟ್ ಇದೆ. ನಾನು ಮಾಡಿದ್ದೀನಿ. ಇವಾಗ ನೋಡ್ಬೋದು ಶೆಡ್ಡು ಇವಾಗ ತಂದು ಹಸುಗಳನ್ನ ಇಲ್ಲಿ ಕಟ್ಟಿರೋದು. ಇವಾಗ ಜಸ್ಟ್ ತಂದಿದ್ದು, ನೆನ್ನೆ ಮಾಡಿರೋ ಪ್ರೋಸೆಸ್ ಇದು. ಎಲ್ಲನೂ ನೋಡ್ಕೋಬೋದು ಯಾವ ಥರ ಮಾಡಿದ್ದೀನಿ ಅಂತ. ಈ ಥರ ನೀಟಾಗಿ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇದಾದಮೇಲೆ 24 ಅವರ್ಸ್ ಆದಮೇಲೆ ಹಸು ಕಟ್ತೀರಾ. ಇದಾದಮೇಲೆ ಎಲ್ಲ ಉಣ್ಣೆ ಹೋಯ್ತು, ಆಮೇಲೆ ಎಲ್ಲ ಶೆಡ್ಡಲ್ಲಿದ್ದದ್ದು ಎಗ್ಗು, ಆಮೇಲೆ ಉಣ್ಣೆ, ಆಮೇಲೆ ನೊಣ ಎಲ್ಲ ಸತ್ತೋಯ್ತು ಅಂತ ಬಿಡಬಾರ್ದು. ಯಾಕಂತಂದರೆ ಇದಾದಮೇಲೆ ಮತ್ತೆ 10 ಡೇಸ್ಗೆ ಮತ್ತೆ ಚಿಕ್ಕ ಮೊಟ್ಟೆ ಆಗಿರ್ಬೋದು, ಆಮೇಲೆ ಮತ್ತೆ ಉಣ್ಣೆ ಆಗಿರ್ಬೋದು, ಏನೋ ಒಂದು 100 ಹೋಗಿರಲ್ಲ. ಅದು ಹೋಗಿದ್ರೂ ಕೂಡ ಮತ್ತೆ ಆಗೋ ಚಾನ್ಸಸ್ ಇರುತ್ತೆ. ಈ ಥರ 10 ಡೇಸಿಗೆ ಒಂದ್ಸಲಿ ಒಂದು 3 ಟೈಮ್ಸ್ 1 ಮಂತು 3 ಟೈಮ್ಸ್ 10 ಡೇಸ್ಗೆ 3 ಸಲ ಮಾಡಿದರೆ ಆರಾಮಾಗಿ ಉಣ್ಣೆನ ಕಂಟ್ರೋಲ್ ಮಾಡ್ಬೋದು, ಸೊಳ್ಳೆನ ಕಂಟ್ರೋಲ್ ಮಾಡ್ಬೋದು, ನೊಣನ ಕಂಟ್ರೋಲ್ ಮಾಡ್ಬೋದು. ಇಷ್ಟು ಮಾಡಿದರೆ ಬೆಸ್ಟು ಅಂತ ಹೇಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಆಮೇಲೆ ನಿಮಗೇನಾದರೂ ಎಣ್ಣೆ ಜಾಸ್ತಿ ಪ್ರಾಡಕ್ಟ್ ಇರೋದ್ರಿಂದ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಪ್ರಾಡಕ್ಟು ಫೇಮಸ್ ಆಗಿರುತ್ತೆ. ಬಟ್ ನಾನು ಇವು 3 ಯೂಸ್ ಮಾಡಿದ್ದೀನಿ. ಬಟ್ ನನಗೂ ಇವು 3ರಲ್ಲಿ ಈ ಒಂದಕ್ಕೆ ರಿಸಲ್ಟು ಚೆನ್ನಾಗಿ ಸಿಕ್ಕಿದೆ. ಅದು ರಿಸಲ್ಟ್ ಅಂದರೆ ಸಾಯಲ್ಲ, ಅದಕ್ಕೆ ಟಾಪಿಕ್ಕಿಗೆ ಸಾಯಲ್ಲ, ಬರೀ ಉದುರೋಗುತ್ತೆ. ಆ ಉದುರೋಗಿರೋದು ಸಾಯಬೇಕು ಅಂತಂದರೆ ಕ್ಲೋರೋ ಹೊಡಿಬೇಕು, ಈ ಥರ ಪ್ರೊಸೆಸ್ ಮಾಡಬೇಕು. ನಿಮಗೇನಾದರೂ ನೀವು ಟ್ರೈ ಮಾಡಿದರೆ, ಇದು ಬೇರೆ ಯಾರ್ದೋ ಹೇಳಿದ್ದು ಕೇಳಿ, ಆಮೇಲೆ ಇದನ್ನು ಹೊಡೆದ್ರೆ ಬೆಟರ್ ಅಂತ ಎಲ್ಲೋ ನೋಡಿದ್ದು ಕೇಳಿ, ಆಮೇಲೆ ಈ ಗೂಗಲ್ ಸರ್ಚ್ ಮಾಡಿ, ಈ ಥರ ಮಾಡಿ ಕಮೆಂಟಲ್ಲಿ ಹೇಳಕ್ಕೆ ಹೋಗಬೇಡಿ.
ನಿಮಗೆ ಜೆನ್ಯೂನ್ ಆಗಿ ರಿಸಲ್ಟ್ ಬಂದಿದ್ರೆ ಬ್ರೋ ಈ ಪ್ರಾಡಕ್ಟಿಂದ ನಾನು ಯೂಸ್ ಮಾಡಿದ್ದೀನಿ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡಿ. ನಿಮಗೆ ರಿಸಲ್ಟ್ ಓಕೆ ಆಗಿದ್ರೆ ಸಜೆಸ್ಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ. ನನಗಿದು ಬೆಸ್ಟ್ ಅನಿಸಿದೆ. ಬಟ್ ಯಾರಿಗಾದರೂ ಇದು ಲೆಂತ್ ಪ್ರೊಸೆಸ್ ಅನ್ಸ್ಬೋದು. ಈ ಲೆಂತ್ ಪ್ರೊಸೆಸ್ಗಿಂತನೂ ನಿಮ್ದು ಚೆನ್ನಾಗಿದ್ದರೆ ಬೇರೆಯವ್ರಿಗೂ ವಿಡಿಯೋ ನೋಡೋರ್ಗೂ ಯೂಸ್ ಆಗುತ್ತೆ. ನಾನು ಒಂದ್ಸಲ ಟ್ರೈ ಮಾಡ್ತೀನಿ ನಮ್ಮ ಏರಿಯಾದಲ್ಲಿ ಆ ಪ್ರಾಡಕ್ಟ್ ಸಿಕ್ಕರೆ ನೋಡೋಣ ಒಂದ್ಸಲಿ. ಮೇನ್ ಆಗಿ ಹೈನುಗಾರಿಕೆ ಮಾಡೋರಿಗೆ ಇದೇ ಪ್ರಾಬ್ಲಮ್ಮು. ಅದಕ್ಕಾಗಿ ನಾನು ಅನುಭವದ ಪ್ರಕಾರ ನಾನು ಇದನ್ನು ಹೇಳಿದ್ದೀನಿ. ಇದಕ್ಕಿಂತನೂ ಇಂಪಾರ್ಟೆಂಟಾಗಿ ಈ ವಿಡಿಯೋ ಮಾಡ್ತಾ ಇರೋದು, ಯಾರಾದರೂ ಅನುಭವಸ್ಥರು ಹೈನುಗಾರಿಕೆಯಲ್ಲಿ ಹಸುಗಳನ್ನ ಉಣ್ಣೆ ನಮ್ಮಲ್ಲಿ ಇಲ್ವೇ ಇಲ್ಲ, ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಇಲ್ವೇ ಇಲ್ಲ ಅನ್ನೋರು ಕಮೆಂಟ್ ಮಾಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಜೆನ್ಯೂನ್ ಆಗಿ ನೀವು ಟ್ರೈ ಮಾಡಿದರೆ, ಸ್ವಂತ ಟ್ರೈ ಮಾಡಿ ಉಣ್ಣೆ ಇಲ್ಲ ಅಂತನೋರು, ನೊಣ ಇಲ್ಲ ಅಂತನೋರು ಆ ಪ್ರಾಡಕ್ಟ್ನ ಸಜೆಸ್ಟ್ ಮಾಡಿ. ಬೇಕಂತಂದರೆ ನಾನು ತರಿಸಿ ರಿಸಲ್ಟ್ ಚೆಕ್ ಮಾಡಿ ನಿಮ್ಗೆ ಜೆನ್ಯೂನ್ ಆಗಿ ಮತ್ತೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.